ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು, ಮಕ್ಕಳ ಪ್ರೀತಿಯ ಚಾಚಾ ನೆಹರೂರವರು. ಚಾಚಾ ಅಂದರೆ ಚಿಕ್ಕಪ್ಪ ಅಂತ. ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನವೆಂಬರ್ 14ರಂದು ಅಂದರೆ ಇಂದು ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯಲ್ಪಡುತ್ತಿದ್ದ ನೆಹರು ಮಕ್ಕಳ ಕಲ್ಯಾಣ, ಶಿಕ್ಷಣ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ್ದರು. ಅವರು ಪ್ರೀತಿಯಿಂದ ಮಕ್ಕಳನ್ನು ಮೇರೆ ಪ್ಯಾರೆ ಬಚ್ಚೆ, ನನ್ನ ಪ್ರೀತಿಯ ಮಕ್ಕಳು ಎಂದು ಕರೆಯುತ್ತಿದ್ದರು. ಹಾಗಾಗಿ ಸಮಸ್ತ ನಾಡಿನ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಮುಖ ನ್ಯಾಯವಾದಿ ಮತ್ತು ರಾಷ್ಟ್ರೀಯತಾವಾದಿ. ರಾಜನೀತಿಜ್ಞ ಮೋತಿಲಾಲ್ ನೆಹರು ಮತ್ತು ಸ್ವರೂಪ್ ರಾಣಿ ಅವರ ಮಗ ನೆಹರು. ನೆಹರು ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜ್ ಪದವೀಧರರಾಗಿದ್ದರು. ಅವರ ಹದಿಹರೆಯದ ವರ್ಷಗಳಿಂದ ಬದ್ಧ ರಾಷ್ಟ್ರೀಯತವಾಗಿದ್ದು 1910ರ ಕ್ರಾಂತಿಗಳ ಸಮಯದಲ್ಲಿ ಅವರು ಭಾರತೀಯ ರಾಜಕೀಯದಲ್ಲಿ ಏರುತ್ತಿರುವ ಉನ್ನತ ವ್ಯಕ್ತಿಯಾಗಿದ್ದರು. ಹಾಗಾಗಿ ನೆಹರೂರವರ ಬಗ್ಗೆ ಕಿರುಪರಿಚಯ ನಿಮಗಾಗಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ 14, 1889ರಂದು ಅಲಹಾಬಾದ್ನಲ್ಲಿ ಜನಿಸಿದರು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲೇ ಖಾಸಗಿ ಶಿಕ್ಷಕರಿಂದ ಪಡೆದರು. ತಮ್ಮ 15ನೆಯ ವಯಸ್ಸಿನಲ್ಲಿ ಅವರು ಇಂಗ್ಲೆಂಡ್ಗೆ ತೆರಳಿದರು. 2 ವರ್ಷಗಳ ಬಳಿಕ ಅಲ್ಲಿಂದ ಹ್ಯಾರೋಗೆ ತೆರಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವನ್ನು ಸೇರಿದರು. ಅಲ್ಲಿ ಅವರು ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿ ಪಡೆದರು. ನಂತರ 1912ರಲ್ಲಿ ಅವರು ಭಾರತಕ್ಕೆ ಮರಳಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿದರು. ವಿದೇಶಿಯರ ದಬ್ಬಾಳಿಕೆಗೆ ಒಳಗಾಗಿ ನಲುಗುತ್ತಿದ್ದ ಎಲ್ಲ ರಾಷ್ಟ್ರಗಳ ಹೋರಾಟಗಳ ಕುರಿತು ವಿದ್ಯಾರ್ಥಿಯಾಗಿದ್ದಾಗಲೇ ನೆಹರು ಅವರು ಆಸಕ್ತಿ ಬೆಳೆಸಿಕೊಂಡಿದ್ದರು. ಅವರು ಐರ್ಲೆಂಡ್ನ ಸಿನ್ಫೇನ್ ಚಳುವಳಿಯಲ್ಲಿ ಅತೀವ ಆಸಕ್ತಿ ಹೊಂದಿದ್ದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವರನ್ನು ಅನಿವಾರ್ಯವಾಗಿ ಕರೆತರಲಾಯಿತು. 1912ರಲ್ಲಿ ಬಂಕಿಪುರ್ ಕಾಂಗ್ರೆಸ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ ಅವರು ಬಳಿಕ 1919ರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಹೋಮ್ ರೂಲ್ ಲೀಗ್ನ ಕಾರ್ಯದರ್ಶಿಯಾದರು. 1916ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧಿ ಅವರನ್ನು ಭೇಟಿಯಾಗಿ ಅವರಿಂದ ಅತೀವ ಸ್ಫೂರ್ತಿಗೊಳಗಾದರು. 1920ರಲ್ಲಿ ಉತ್ತರ ಪ್ರದೇಶದ ಪ್ರತಾಪ್ಗರ್ ಜಿಲ್ಲೆಯಲ್ಲಿ ಅವರು ಮೊದಲ ಕಿಸಾನ್ ಯಾತ್ರೆಯನ್ನು ಆಯೋಜಿಸಿದರು. 1920 ಹಾಗೂ 1922ರ ಅಸಹಕಾರ ಚಳುವಳಿಗೆ ಸಂಬಂಧಿಸಿದಂತೆ ಅವರನ್ನು 2 ಬಾರಿ ಬಂಧಿಸಲಾಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಸೆಪ್ಟೆಂಬರ್ 1923ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಕಾರ್ಯದರ್ಶಿಯಾದರು. 1926ರಲ್ಲಿ ಅವರು ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ, ಜರ್ಮನಿ ಮತ್ತು ರಷ್ಯಾ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿದರು. ಬೆಲ್ಜಿಯಂನಲ್ಲಿ ತುಳಿತಕ್ಕೊಳಗಾದ ರಾಷ್ಟ್ರೀಯವಾದಿಗಳ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾದರು. ಬಳಿಕ ಬ್ರುಸೆಲ್ನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿದರು. 1927ರಲ್ಲಿ ಮಾಸ್ಕೋದಲ್ಲಿ ನಡೆದ ಅಕ್ಟೋಬರ್ ಸಾಮಾಜಿಕ ಕ್ರಾಂತಿಯ ಅಕ್ಟೋಬರ್ ಸೋಷಿಯಲಿಸ್ಟ್ ರೆವಲ್ಯೂಷನ್ ದಶಮಾನೋತ್ಸವದಲ್ಲೂ ಭಾಗವಹಿಸಿದರು. 1926ರ ಪೂರ್ವಕಾಲದಲ್ಲಿ ನೆಹರು ಕಾಂಗ್ರೆಸ್ ಪಕ್ಷವನ್ನು ಸ್ವತಂತ್ರದ ಗುರಿಗೆ ಕಟ್ಟುಬದ್ಧವಾಗಿಸುವಲ್ಲಿ ಮದ್ರಾಸ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದರು. 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಹೋರಾಟವೊಂದರ ನೇತೃತ್ವ ವಹಿಸಿದಾಗ ಲಕ್ನೋದಲ್ಲಿ ಅವರು ಲಾಠಿ ಚಾರ್ಜ್ಗೊಳಗಾದರು. 1928ರ ಆಗಸ್ಟ್ 29ರಂದು ಸರ್ವಪಕ್ಷ ಕಾಂಗ್ರೆಸ್ಗೆ ಹಾಜರಾದರು. ತಮ್ಮ ತಂದೆ ಶ್ರೀ ಮೋತಿಲಾಲ್ ನೆಹರು ಅವರ ಹೆಸರಿಡಲಾದ ಭಾರತೀಯ ಸಂವಿಧಾನಾತ್ಮಕ ಸುಧಾರಣೆಗಳ ನೆಹರು ವರದಿಯ ಸಹಿದಾರರಲ್ಲಿ ಒಬ್ಬರಾಗಿದ್ದರು. ಅದೇ ವರ್ಷ ಭಾರತವನ್ನು ಬ್ರಿಟಿಷರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವ ಗುರಿ ಹೊಂದಿದ್ದ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗ್ ಅನ್ನು ನೆಹರು ಸ್ಥಾಪಿಸಿದರು ಮತ್ತು ಅದರ ಸಾಮಾನ್ಯ ಕಾರ್ಯದರ್ಶಿಯಾದರು. 1929ರಲ್ಲಿ ದೇಶದ ಸ್ವಾತಂತ್ರ್ಯವನ್ನು ಗುರಿಯಾಗಿಸಿಕೊಂಡಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನದಲ್ಲಿ ಪಂಡಿತ್ ನೆಹರು ಚುನಾಯಿತ ಅಧ್ಯಕ್ಷರಾದರು. ಕಾಂಗ್ರೆಸ್ ಪಕ್ಷವು ಪ್ರಾರಂಭಿಸಿದ ಹಲವಾರು ಚಳುವಳಿಗಳು ಮತ್ತು ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಪಂಡಿತ್ ನೆಹರು ಅವರನ್ನು 1930ರಿಂದ 1935ರ ಒಳಗೆ ಹಲವಾರು ಬಾರಿ ಬಂಧಿಸಲಾಯಿತು.
ಫೆಬ್ರವರಿ 14, 1935ರಂದು ನೆಹರು ತಮ್ಮ ಜೀವನ ಚರಿತ್ರೆಯನ್ನು ಅಲ್ಮೋರಾ ಕಾರಾಗೃಹದಲ್ಲಿ ಸಂಪೂರ್ಣಗೊಳಿಸಿದರು. ಕಾರಾಗೃಹದಿಂದ ಬಿಡುಗಡೆಗೊಂಡ ಬಳಿಕ ಅವರು ಅನಾರೋಗ್ಯ ಪೀಡಿತ ತಮ್ಮ ಪತ್ನಿಯನ್ನು ಕಾಣಲು ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣ ಬೆಳೆಸಿದರು. ಬಳಿಕ ಅಲ್ಲಿಂದ 1936ರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಲಂಡನ್ಗೆ ಪ್ರಯಾಣ ಬೆಳೆಸಿದರು. 1938ರಲ್ಲಿ ಸ್ಪೇನ್ ದೇಶ ಸಿವಿಲ್ ಯುದ್ಧವನ್ನು ಎದುರಿಸುತ್ತಿದ್ದಾಗ ನೆಹರು ಅವರು ಅಲ್ಲಿಗೆ ಭೇಟಿ ನೀಡಿದರು. ಎರಡನೆಯ ಮಹಾಯುದ್ಧ ಪ್ರಾರಂಭದ ಮುನ್ನ ಅವರು ಚೀನಾಕ್ಕೂ ಭೇಟಿ ನೀಡಿದರು. ಅಕ್ಟೋಬರ್ 31, 1940ರಂದು ಭಾರತವನ್ನು ಒತ್ತಾಯಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡಿದುದರ ವಿರುದ್ಧ ನಡೆಸಿದ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಪಂಡಿತ್ ನೆಹರು ಅವರನ್ನು ಬಂಧಿಸಲಾಯಿತು. ಇತರ ನಾಯಕರ ಜೊತೆ ಡಿಸೆಂಬರ್ 1941ರಲ್ಲಿ ಅವರನ್ನು ಬಿಡುಗಡೆ ಮಾಡಲಾಯಿತು. ಅಕ್ಟೋಬರ್ 7, 1942ರಲ್ಲಿ ಪಂಡಿತ್ ನೆಹರು ಮುಂಬಯಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಮಸೂದೆಯನ್ನು ಮಂಡಿಸಿದರು. ಆಗಸ್ಟ್ 8, 1942ರಲ್ಲಿ ಅವರನ್ನು ಇನ್ನಿತರ ನಾಯಕರ ಜೊತೆ ಬಂಧಿಸಿ ಅಹಮದ್ ನಗರ ಕೋಟೆಗೆ ಕರೆದೊಯ್ಯಲಾಯಿತು. ಇದು ಅವರ ಜೀವನದ ಸುದೀರ್ಘ ಹಾಗೂ ಕೊನೆಯ ಸೆರೆವಾಸವಾಗಿತ್ತು. ಅವರು ಒಟ್ಟಾಗಿ 9 ಬಾರಿ ಸೆರೆವಾಸ ಅನುಭವಿಸಿದ್ದರು. ಜನವರಿ 1945ರಲ್ಲಿ ಬಿಡುಗಡೆಗೊಂಡ ಬಳಿಕ ದೇಶದ್ರೋಹದ ಆರೋಪ ಎದುರಿಸುತ್ತಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ನ್ಯಾಯಯುತ ಹೋರಾಟ ಆರಂಭಿಸಿದರು. 1946ರ ಮಾರ್ಚ್ ತಿಂಗಳಲ್ಲಿ ಪಂಡಿತ್ ನೆಹರು ಆಗ್ನೇಯ ಏಷ್ಯಾ ಪ್ರವಾಸವನ್ನು ಕೈಗೊಂಡರು. 1946ರ ಜುಲೈ 6ರಂದು ಅವರು 4ನೆಯ ಬಾರಿಗೆ ಕಾಂಗ್ರೆಸ್ ಪಕ್ಷದ ಚುನಾಯಿತ ಅಧ್ಯಕ್ಷರಾದರು. ಆ ಬಳಿಕ 1951ರಿಂದ 1954ರವರೆಗೆ ಮುಂದಿನ 3 ಅವಧಿಗಳಿಗೂ ಅವರು ಪಕ್ಷದ ಅಧ್ಯಕ್ಷರಾದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.